ನಮ್ಮ ಮೊದಲನೆಯ ಕಂಟೆಸ್ಟೆಂಟ್ ನ ವಿಟಿ ನೋಡೋಣವಾ? ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ, ವಿಟಿ ಪ್ಲೀಸ್. ವಿಶ್ವನಾಥ್ ಎಲ್ ಚಾಮರಾಜನಗರದ ಯಳಂದೂರು ತಾಲೂಕಿನ ಚಂಗಚಹಳ್ಳಿ ಅನ್ನೋ ಪುಟಾಣಿಯೂರಿನ ಪಟಾಕಿ ಪ್ರತಿಭೆ. ಚಂಗಚಹಳ್ಳಿಯಿಂದ ನಾನು ಡಿಗ್ರಿ ಮಾಡೋದಕ್ಕೆ ಅಂತ ಮೈಸೂರು ಮಹಾರಾಜ ಕಾಲೇಜ್ಗೆ ಹೋದಾಗ ಅಲ್ಲಿ ತನಕನೂ ನನಗೆ ಯಾವುದೇ ತರಹದ ಕಲೆಗಳು ಗೊತ್ತಿರಲಿಲ್ಲ. ಬಾಲ್ಯದಲ್ಲಿ ಕಲೆಯ ಗಂಧಾಗಾಳಿ ಇಲ್ಲದೆ ಹೋದ್ರೂ ಕಾಲೇಜ್ನಲ್ಲಿ ಸೀನಿಯರ್ಸ್ನ ನೋಡಿ ಹಾಡೋ ಮನ್ಸಾಯ್ತಂತೆ. ಕೋರಸ್ನಲ್ಲಿ ಹಾಡ್ತಾ ಇದ್ದ ಈ ಹೈದನಿಗೆ ಮೇನ್ ಸಿಂಗರ್ ಕೈ ಕೊಟ್ಟಿದ್ದೆ ವರ ಆಯ್ತು ನೋಡಿ. ಒಂದಿನ ನಾನು ಕೋರಸ್ ಕೊಡ್ತಾಯಿದ್ದೆ, ಹಂಗೆ ಆಡ್ತಾ ಕೋರಸ್ ಕೊಡ್ತಾಯಿದ್ದೆ. ಆವಾಗ ನಮ್ಮ ಜನಮನ ಸರ್, ಕೃಷ್ಣ ಜನಮನ ಸರ್ ಅವರು ಯಾರೋ ಮೇಯ್ನ್ ಸಿಂಗರ್ ಬರಲಿಲ್ಲ ಅಂತ ನನಗೆ ನೀನೇ ಹಾಡಬೇಕಾಗುತ್ತೆ ವಿಶ್ವ, ಹಾಡು ನಾನು ಜೊತೆಲಿರ್ತೀನಿ ಅಂದಾಗ ಫಸ್ಟು ನನಗೆ ಅವಕಾಶ ಮಾಡಿಕೊಟ್ರು ಆ ವೇದಿಕೆಯಲ್ಲಿ. ಆವಾಗ ನಾನು ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಅನ್ನೋ ಕಂಸಲೆ ಗೀತನ ಹಾಡಿದೆ. ಅಲ್ಲಿ ನನ್ನ ಎಲ್ಲ ಪ್ರೇಕ್ಷಕರೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ ಅಂತಂದಾಗ ನನಗೆ ಅದೇ ಮೊದಲ ನನ್ನ ಉತ್ತೇಜನ ಆಯಿತು ನಾನು ಹಾಡೋದಕ್ಕೆ. ಮತ್ತು ನಾನು 22 ರಾಜ್ಯಗಳಲ್ಲಿ ಡ್ಯಾನ್ಸ್ ಆಗಿರ್ಬೋದು ಅಥವಾ ಗೀತೆಗಳು ಹಾಡಿರ್ಬೋದು, ಅಲ್ಲೋಗಿ ಎಲ್ಲ ಪರ್ಫಾರ್ಮ್ ಮಾಡಿದ್ದೀನಿ. ಹಲವಾರು ಸ್ಟೂಡೆಂಟ್ಗಳನ್ನ ನಾನು ನ್ಯಾಷನಲ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಗಾಯಕನಾಗಿ ಬಡ್ತಿ, ಮುಂದೆ ಹಾಡೋ ತಂಡದ ನಾಯಕನಾಗಿ ಕೀರ್ತಿ. ಜನಪದ ಗೀತೆಗಳನ್ನ ಹಾಡೋದರ ಜೊತೆಗೆ ಕಂಸಾಳೆ, ಡೊಳ್ಳು, ಪೂಜಾ ಕುಣಿತವೂ ಕರಗತ. ಸುಮಾರು ವರ್ಷಗಳಿಂದ ಜನಪದ ಕುಣಿತ, ಜನಪದ ಗಾಯನ ತರಬೇತಿ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಮುಖ್ಯ ಪ್ರತಿಭೆ ವಿಶ್ವನಾಥ್ಗೆ ಶುಭವಾಗಲಿ. ಪ್ರತಿಭಾವಂತ ವಿದ್ಯಾರ್ಥಿ, ಅಜ್ಜ ಅಜ್ಜಿಯರಿಂದ ಜನಪದ ಗೀತೆಗಳನ್ನ, ತತ್ವಪದಗಳನ್ನ, ಗೀಗಿ ಪದಗಳನ್ನ, ಮಂಟೇಸ್ವಾಮಿ ಮತ್ತು ಮಹದೇಶ್ವರನ ಹಾಡುಗಳನ್ನ ಕಲಿಯೋದ್ರ ಮೂಲಕ ಅವರು ಆವಾಗಲೇ ಬಾಲ್ಯದಲ್ಲಿ ಎಲ್ಲ ಹಾಡುಗಳನ್ನ, ಮೂಲ ದಾಟಿ ಹಾಡುಗಳನ್ನು ಅವರು ಹಸ್ತಗತ ಮಾಡಿಕೊಂಡಿದ್ರು. ತಮ್ಮ ಅಭೂತಪೂರ್ವವಾದಂಥ ಪ್ರದರ್ಶನವನ್ನು ನೀಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ವಿಭಾಗಕ್ಕೆ ಕೀರ್ತಿಯನ್ನು ತರಲಿ ಎಂದು ನಾನು ಹಾರೈಸ್ತೇನೆ. ಅವರು ನಮ್ಮೂರ ಪ್ರತಿಭೆ, ಅವ್ರಿಗೆ ನಾವು ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಮುಂದೆ ಬರಲಿ ಅಂತ ಹಾರೈಸ್ತೀವಿ. ಒಳ್ಳೇದಾಗಲಿ, ನನ್ನ ಮೊಮ್ಮಗನ ಪುಣ್ಣಂತನಾಗ ಬಾಳಲಿ. ಸೋಲೋ ಪರ್ಫಾರ್ಮೆನ್ಸ್ಗಳಲ್ಲಿ ಸಲಗ, ಟೀಮ್ ಪರ್ಫಾರ್ಮೆನ್ಸ್ಗಳಲ್ಲಿ ಸಿಂಗ. ಎಲ್ಲಿ ಹೋದ್ರೂ ಮಿಸ್ ಆಗಲ್ಲ ಪ್ರಶಸ್ತಿ, ಪಾರಿತೋಷಕ. ಟಿವಿಯಲ್ಲಿ ಬಂದದಕ್ಕೆ ನಮಗೆ ಭಾಳ ಸಂತೋಷವಾಗುತ್ತೆ. ಚಿಕ್ಕನಿಂದು ಅವನಿಗೆ ಕಲೆ ಅನ್ನೋದು ಒಂದು ಅದೇ ಬಿಂದಿಗೆ ಇರ್ಬೋದು, ಒಂದು ಯಾವುದೇ ಇರ್ಬೋದು, ಅದು ತಕ್ಕಂದು ಸುಮ್ಮ ಕುಟ್ಟೋದು ಮಾಡೋದು ಅದ್ರ ರೀತಿ ಅದರೆಲ್ಲ ಆಡ್ತಾ ಇದ್ದ. ಅದು ಇಷ್ಟೊಂದು ಇದಾಗಿರಲಿಲ್ಲ. ಮುಂದೆ ಇಲ್ಲಿ ಚೆನ್ನಾಗಿ ಆಡಿ ಗೆದ್ದು ಬರಲಿ ಅಂತ ಆಶೀರ್ವಾದಿಸ್ತೀನಿ ಸರ್. ನಮ್ಮ ಮಗ ಗೆದ್ದು ಬರಲಿ ಅಂತ ಆಶೀರ್ವಾದಿಸ್ತೀನಿ ಸರ್. ಇವನು ಗೆದ್ದು ನಮ್ಮೂರಿನ ಹೆಮ್ಮೆನ ಇನ್ನೂ ಅಷ್ಟು ಪ್ರತಿಭೆ ತರಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮೂರಿನ ಮಗನೂ ಕೂಡ ಗೆದ್ದು ಬರಲಿ ಅಂತ ನಮ್ಮೂರಿನ ಜನರ ಪರವಾಗಿ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. 22 ರಾಜ್ಯಗಳಲ್ಲಿ ರೌಂಡ್ ಹೊಡೆದು ಅಲ್ಲೆಲ್ಲ ಕನ್ನಡದ ದೇಸಿ ಕಲೆಯ ಕಂಪು ಹರಡಿ ಸದ್ಯ ಚಂಗಚಹಳ್ಳಿಯಿಂದ ಚಂದನಕ್ಕೆ ಲಗ್ಗೆ ಇಟ್ಟಿರೋ ವಿಶ್ವನಾಥನಿಗೆ ಗಾನ ಸಿಂಚನದ ವೇದಿಕೆಯಲ್ಲೂ ಗೆಲುವು ಸಿಗಲಿ. ವಾರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ